ಕೇಂದ್ರೀಯ ತೆರಿಗೆ ಪಾಲು ಏರಿಕೆಯಲ್ಲಿ ರಾಜ್ಯ ನಂಬರ್ 1 ಸ್ಥಾನಕ್ಕೇರ್ತಾ ಇದೆ. ರಾಜ್ಯದ ಪಾಲು ಶೇಕಡ 3.65ರಿಂದ ಶೇಕಡ 4.13ಕ್ಕೆ ಏರಿಕೆ. 16 ವಿತ್ತ ಆಯೋಗದ ಹೊಸ ಸೂತ್ರದ ಪರಿಣಾಮ ಇದು. ನೋಡಿ, ಕೇಂದ್ರ ಸರ್ಕಾರ ಭಾನುವಾರ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ 63.050 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದರೊಂದಿಗೆ 16ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಆದಾಯ ಹಂಚಿಕೆಯ ಹೊಸ ಫಾರ್ಮುಲಾದ ಅಡಿ ಅತಿ ಹೆಚ್ಚು ಲಾಭ ಪಡೆದ ನಂಬರ್ 1 ರಾಜ್ಯವಾಗಿ ಹೊರಹೊಮ್ಮಿದೆ. 15ನೇ ಹಣಕಾಸು ಆಯೋಗವು ಕರ್ನಾಟಕಕ್ಕೆ ಶೇಕಡ 3.65ರಷ್ಟು ತೆರಿಗೆ ಆದಾಯ ಹಂಚಿಕೆಗೆ ಶಿಫಾರಸು ಮಾಡಿತ್ತು. ಆದರೆ 16ನೇ ಆಯೋಗವು ಈ ಪ್ರಮಾಣವನ್ನು ಶೇಕಡ 4.13ಕ್ಕೆ ಹೆಚ್ಚಳ ಮಾಡಿದೆ. 16ನೇ ಹಣಕಾಸು ಆಯೋಗದ ಅನುದಾನ ಹಂಚಿಕೆಗೆ ಹೊಸ ಫಾರ್ಮುಲಾ ಇದು. ಜನಸಂಖ್ಯೆ ನಿಯಂತ್ರಿಸಿದ್ದಕ್ಕೆ, ಹೆಚ್ಚಿನ ಜಿಎಸ್ಟಿ ನೀಡಿದ್ದಕ್ಕೆ ಅನುದಾನವನ್ನು ಏರಿಕೆ ಮಾಡಲಾಗಿದೆ. ಕಳೆದ ವಿತ್ತೀಯ ವರ್ಷದಲ್ಲಿ ತೆರಿಗೆಯಲ್ಲಿ ಕರ್ನಾಟಕದ ಶೇಕಡ 3.65 ಇತ್ತು. ಈ ಬಾರಿ ರಾಜ್ಯಕ್ಕೆ ಕೊಂಚ ರಿಲೀಫ್ ಸಿಗ್ತಾ ಇರುವಂಥದ್ದು. ತೆರಿಗೆ ಪಾಲು ಶೇಕಡ 4.13ಕ್ಕೆ ಹೆಚ್ಚಳವನ್ನು ಮಾಡಲಾಗಿದೆ. ಈ ತೆರಿಗೆ ಪಾಲು ಹೆಚ್ಚಿಸಿ ಅಂತ ದಕ್ಷಿಣ ರಾಜ್ಯಗಳ ದೊಡ್ಡ ಬೇಡಿಕೆಗೆ ಏನಿತ್ತು, ಇಲ್ಲ ನೀವು ತೆರಿಗೆ ಪಾಲನ್ನು ಹೆಚ್ಚಿಸಬೇಕು, ಇದು ತುಂಬ ದಿನಗಳಿಂದ ಇದ್ದಿದ್ದ ಬೇಡಿಕೆ. ನೀವು ದಕ್ಷಿಣ ರಾಜ್ಯಗಳಿಗೆ ಈ ತೆರಿಗೆ ಪಾಲನ್ನು ಹೆಚ್ಚಿಸಬೇಕು, ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ ಅಂತ. ಸೊ ಅದಕ್ಕೊಂದು ಮನ್ನಣೆ ಸಿಕ್ಕಿರುವಂಥದ್ದು. ನೋಡೋಣ ಇದರಿಂದ ಇನ್ನೇನಾಗುತ್ತೆ.